ಸ್ನೇಹಿತರೆ, 7 ಕೋಟಿ ಮಾಡೋದು ಸಿಕ್ಕಾಪಟ್ಟೆ ಸುಲಭ ಅಂತೆ ನೋಡಿ. ಹೇಗೆ ಅಂತ ಕೇಳ್ತೀರಾ? ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಆಡ ಹಗಲಲ್ಲೇ 7 ಕೋಟಿ, ಬರೋಬ್ಬರಿ 7 ಕೋಟಿ ದರೋಡೆ ಮಾಡಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಿರೋದು ಯಾರು ಗೊತ್ತಾ? ಪೊಲೀಸ್. ಒಬ್ರು ಪೊಲೀಸ್ ಆಗಿದ್ದಂತ ವ್ಯಕ್ತಿ ಸಹಕಾರ ಕೊಟ್ಟಿದ್ದಾರೆ. ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ಕೊಂಡು ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಈ ಪೊಲೀಸ್ಗೆ ಸಿನಿಮಾಸ್ ನೋಡ್ಬಿಟ್ಟು ಐಡಿಯಾ ಬಂತ ಈ ತರ ದರೋಡೆ ಮಾಡ್ಬೋದು ಅಂತ, ಅಥವಾ ಏನಾದ್ರೂ ಒಂದು ಮೊದಲೇ ಈ ಎಕ್ಸ್ಪೀರಿಯನ್ಸ್ ಆಯ್ತಾ ಈ ಒಂದು ವೃತ್ತಿ ಮಾಡುವಾಗ್ಲೇ, ಪೊಲೀಸ್ ವೃತ್ತಿ ಮಾಡುವಾಗ ಅನ್ನುವಂಥದ್ದು ನನಗೆ ಬಹಳ ಆಶ್ಚರ್ಯ ಅನ್ಸಿತು. ಎಷ್ಟು ಚೆನ್ನಾಗಿ ಪ್ಲಾನ್ ಔಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, CMS ವಾಹನ ಅಂದ್ರೆ ATM ಗಳಿಗೆ ಹಣ ತುಂಬಿಸುವಂತ ವಾಹನನ ಒಂದ್ ಸ್ವಲ್ಪ ಫಾಲೋ ಮಾಡ್ಬಿಟ್ಟು ಬೆಂಗಳೂರಲ್ಲಿ ಏನು ಅಶೋಕ ಪಿಲ್ಲರ್ ಇದೆಲ್ಲ, ಆ ಪ್ಲೇಸ್ ಅಲ್ಲಿ ಅಡ್ಡ ಹಾಕ್ತಾರಂತೆ. ಒಂದು ಇನೋವಾ ಕಾರಲ್ಲಿ ಅಡ್ಡ ಹಾಕ್ಬಿಟ್ಟು ಅದ್ರ ಮೇಲೆ ಕರ್ನಾಟಕ ಸರ್ಕಾರ ಅಂತ ಇರುತ್ತೆ ಇನೋವಾ ಕಾರ್ ಮೇಲೆ. ಸೊ ಅವರು ಸ್ವಲ್ಪ ಗಾಬರಿ ಆಗ್ತಾರೆ. ಯಾರು? ಅದರಲ್ಲಿದ್ದ ಸಿಬ್ಬಂದಿ ಮತ್ತೆ ಗನ್ಮ್ಯಾನ್. ಆ ವಾಹನದಲ್ಲಿ, ATMಗೆ ಹಣ ತುಂಬಿಸೋ ವಾಹನದಲ್ಲಿದ್ದವರು. ಇವ್ರು ಹೋಗಿ ಅಡ್ಡ ಹಾಕ್ಬಿಟ್ಟು ಹೇಳ್ತಾರಂತೆ, ನೋಡಿ ನೀವು RBI ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಯು ಆರ್ ಬ್ರೇಕಿಂಗ್ ಇಟ್. ನೀವು ಅದನ್ನ ಬ್ರೇಕ್ ಮಾಡ್ತಾ ಇದ್ದೀರಿ, ಅದಕ್ಕೆ ನಿಮ್ಮನ್ನ ನಾವು ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಪಾಪ ಅವರು ಗನ್ ಇದ್ರು ಕೂಡ, ಅವ್ರ ಹತ್ರ ಗನ್ ಇದ್ರೂನು, ಅವರು ಪ್ರೊಟೆಕ್ಷನ್ ತಗೊಳ್ಬೋದು ಅಂತ ಇದ್ರು ಕೂಡ, ಹೌದೇನೋ ನಾವೇನೋ ತಪ್ಪು ಮಾಡ್ಬಿಟ್ಟಿದೀವೇನೋ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಸರಿ ಅಂದ್ಬಿಟ್ಟು ಆ ಕಾರಲ್ಲಿದ್ದ 2 ಯುವಕರನ್ನ ಈ ಕಾರಲ್ಲೂ ಕೂರಿಸ್ಕೊತಾರೆ, ಅಂದ್ರೆ ಈ ವಾಹನದಲ್ಲೂ ಕೂರಿಸ್ಕೊಳ್ತಾರೆ. ಆಮೇಲೆ ಇವರು ಲಾಲ್ ಬಾಗ್ನ ಬ್ಯಾಕ್ ಸೈಡ್ ಕರ್ಕೊಂಡು ಹೋಗ್ಬಿಡ್ತಾರೆ. ಬ್ಯಾಕ್ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ CC ಕ್ಯಾಮ್ರಾ ಇಲ್ದೇ ಇರೋದನ್ನ ಅಬ್ಸರ್ವ್ ಮಾಡಿ, ಗಮನಿಸ್ಕೊಂಡು, ಅಲ್ಲಿ ಇವರು ಅದರಲ್ಲಿದ್ದ ಹಣವನ್ನೆಲ್ಲ, ಯಾವ್ದ್ರಲ್ಲಿ ATM ತುಂಬಿಸುವಂತ ಹಣ ಏನಿತ್ತು, ಆ ಹಣವನ್ನೆಲ್ಲ 7 ಕೋಟಿಯನ್ನ ಇವರ ಇನೋವಾ ಕಾರಕ್ಕೆ ತುಂಬಿಸ್ಕೊಳ್ತಾರೆ. ಇನೋವಾ ಕಾರಕ್ಕೆ ತುಂಬಿಸ್ಕೊಂಡು ಡೈರಿ ಸರ್ಕಲ್ ವರ್ಗೂನು 2 ವಾಹನ ಹೋಗುತ್ತೆ. ಅದರಲ್ಲಿದ್ದ ಟ್ರ್ಯಾಕರ್ ಅನ್ನು ಕೂಡ ಡಿಸೇಬಲ್ ಮಾಡ್ಬಿಡ್ತಾರೆ, ಅಂದ್ರೆ ಟ್ರ್ಯಾಕ್ ಮಾಡಕ್ ಆಗದೆ ಇರೋಂಗ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಈ ಕಳ್ಳರು ಇನೋವಾ ಕಾರಲ್ಲಿ. ಇವ್ರು ಅನ್ಕೊಳ್ತಾರೆ ಯಾರೋ ಸರ್ಕಾರದವರೇ ನಮ್ಮನ್ನ ಫಾಲೋ ಮಾಡ್ಬಿಟ್ಟು ಹಿಡ್ದಿದ್ದಾರೆ ಅಂತ. ಆಮೇಲೆ ಇವ್ರಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಆದ್ರೂ ವಿತಿನ್ 15 to 20 minutes ಇವರು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಬರುತ್ತೆ, ತನಿಖೆನೂ ಶುರು ಮಾಡ್ತಾರೆ. 7 ಕೋಟಿ ರೂಪಾಯಿ ಮ್ಯಾಕ್ಸಿಮಮ್ 1-2-3 hours ಅಲ್ಲಿ ಸಂಪಾದನೆ ಮಾಡ್ಬಿಟ್ರು. ಕಳ್ಳತನ ಹೌದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಕಾನೂನು ಪಾಲನೆ ಮಾಡ್ಬೇಕು ನಾವು. ಆದ್ರೂ ನೋಡಿ ಹೆಂಗ್ ಪ್ಲಾನ್ ಔಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಈ ಗ್ಯಾಂಗ್ ಅಲ್ಲಿ, ಈ ದರೋಡೆ ಗ್ಯಾಂಗ್ ಅಲ್ಲಿ ಒಬ್ಬ ಪೊಲೀಸ್ ಕೂಡ ಇದ್ದ. ಈ ಪೊಲೀಸೇ ಈ ಪ್ಲಾನ್ ಔಟ್ ಮಾಡ್ಕೊಟ್ಟಿರೋದು. ಬಾನಸವಾಡಿ ಮೂಲದ ಜನ, ಬೆಂಗಳೂರಿನ ಬಾನಸವಾಡಿ ಮೂಲದ ಯುವಕರು ಅಂತ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಏನೋ ಓದಿದಾರಂತೆ ಹುಡುಗರು. ಅವರೆಲ್ಲ ಅದನ್ನ ತಗೊಂಡು ಚಿತ್ತೂರ್ಗೆ ಹೋಗಿದ್ದಾರೆ. ಅವರು ಈ ಕೆಲಸ ಮಾಡುವಾಗ, ಈ ಕೃತ್ಯ ಮಾಡುವಾಗ, ಏನ್ ಅಶೋಕ ಪಿಲ್ಲರ್ ಇಂದ ಲಾಲ್ಬಾಗ್ ಬ್ಯಾಕ್ ಸೈಡ್ ಬರೋವರೆಗೂ, ಅಲ್ಲಿಂದ ಡೈರಿ ಸರ್ಕಲ್ ಹೋಗೋವರೆಗೂ ಆ ವಾಹನದಲ್ಲಿ, ಆ CMS ವಾಹನದಲ್ಲಿದ್ದಂತಹ ಇವ್ರಿಗೆ, ಸಿಬ್ಬಂದಿಗೆ ಡೌಟ್ ಬರಬಾರದು ಅಂತ ಹಿಂದಿಯಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಇದ್ಯಾವುದೋ ನಾರ್ತಿನ ಗ್ಯಾಂಗ್ ಮಾಡಿರ್ಬೋದು ಅಂತ ಅನ್ಕೊಳ್ಳಿ ಅಂತ ದಿಕ್ ತಪ್ಸಕ್ಕೋಸ್ಕರ ಈ ಕೆಲಸ ಮಾಡಿದ್ದಾರೆ. ಆದ್ರೂ ಪೊಲೀಸವರು ಕ್ವಿಕ್ ಆಗಿ ಒಂದು ಆಕ್ಟ್ ಮಾಡಿ ಇವರನ್ನ, ಅದ್ರಲ್ಲೊಂದಿಬ್ಬರನ್ನ ಶಂಕಿತರನ್ನ ಬಂಧಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಏನ್ ಪ್ಲಾನ್ ಔಟ್ ನೋಡಿ. ಅವರು ಅಷ್ಟು ಸೆಕ್ಯೂರಿಟಿ ಇಟ್ಕೊಂಡು ಹೋಗ್ತಾ ಇದ್ರು. ನಾವ್ ಈಗಾಗ್ಲೇ ಕೇಳ್ತಾ ಇದೀವಿ, ನಮ್ ಫೋನ್ ಕರೆಗಳಲ್ಲಿ ಬರುತ್ತೆ ನೋಡಿ, ನಿಮಗೆ ವಾಟ್ಸಪ್ ಅಲ್ಲಿ ಅರೆಸ್ಟ್ ಅಂತ ಹೇಳುವಂಥದ್ದು, ಫೋನ್ ಕರೆಯಲ್ಲಿ ಅರೆಸ್ಟ್ ಅಂತ ಹೇಳುವಂಥದ್ದು, ಇದನ್ನೆಲ್ಲ ನಂಬಬೇಡಿ. ನೀವು ಫಸ್ಟು ಎಲ್ಲವನ್ನ ಪೊಲೀಸ್ನವ್ರಿಗೆ ತಿಳಿಸುವಂತ ಪ್ರಯತ್ನ ಮಾಡಿ. ಆ ತರ ಎಲ್ಲ ನಡೀತಾ ಇಲ್ಲ. ನಕಲಿ ಪೊಲೀಸ್ ಸ್ಟೇಷನು, ನಕಲಿ ಕೋರ್ಟು ಎಲ್ಲ ಮಾಡಿದ್ದಾಗೋಯ್ತು. ಈಗ ನಕಲಿ ಅಧಿಕಾರಿಗಳು ಬಂದು ATM ವಾಹನವನ್ನೇ ಹೈಜಾಕ್ ಮಾಡಿ 7 ಕೋಟಿ ಕದ್ದಿದ್ದಾರೆ ಅಂತ ಹೇಳಿದ್ರೆ ಏನ್ ಕಾರಣ ಅಂತ ನೀವು ನನ್ನ ಕೇಳ್ಬೋದು. ನನ್ನ ಕೇಳಿದ್ರೆ ಹಣದ ಆಸೆ, ಇನ್ನೊಂದು ನಿರುದ್ಯೋಗ ಇರ್ಬೋದು, ಅಂದ್ರೆ ಬೇಗ ಶ್ರೀಮಂತರಾಗುವ ಆಸೆ ಇರ್ಬೋದು. ಹಂಗಂತ ಹೇಳಿ ಕಂಬಿ ಎಣಸಕ್ ಹೋಗ್ಬಾರ್ದಲ್ವಾ. ನಿಯತ್ತಿನ ದಾರಿಯಲ್ಲಿ ಹಣ ಮಾಡಬೇಕು. ಲೂಟಿ ಮಾಡೋರು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಮಾಡೋರು ಎಲ್ಲಾ ಕಡೆನೂ ಭ್ರಷ್ಟಾಚಾರದಲ್ಲಿ ಹಣ ಮಾಡ್ತಾ ಇದ್ದಾರೆ. ದಟ್ ಈಸ್ ಸೆಕೆಂಡ್ರಿ. ಆದ್ರೆ
ಇಲ್ಲೀಗಲ್ ಆಗಿ, ಕಂಪ್ಲೀಟ್ ಇಲ್ಲೀಗಲ್ ಆಗಿ, ಭ್ರಷ್ಟಾಚಾರ ಒಂಥರ ಅಫಿಷಿಯಲಿ ಇಲ್ಲೀಗಲ್ ಅದು. ಅದ್ರಲ್ಲಿ ಸಿಕ್ಕಾಕೊಳ್ಳೋದು ಸ್ವಲ್ಪ ಲೇಟು ಸಿಕ್ಕಾಕೊಂಡ್ರು ಅಲ್ಲಿ ಸ್ವಲ್ಪ ಪ್ರೊಟೆಕ್ಷನ್ ಸಿಕ್ಬಿಡತ್ತೆ, ಎಸ್ಕೇಪ್ ಆಗ್ತಾ ಇರ್ತಾರೆ. ಆದ್ರೆ ಇಲ್ಲಿ ಎಸ್ಕೇಪೇ ಆಗಕ್ಕಾಗಲ್ಲ. ಈಗ ಪೊಲೀಸ್ ಅಧಿಕಾರಿ ಸಿಕ್ಕಿದಾನೆ, ಉಳ್ದ ಶಂಕಿತರು ಒಂದಿಬ್ರು ಸಿಕ್ಕಿದ್ದಾರೆ. ಆದ್ರೆ 7 ಕೋಟಿ ಇನ್ನೂ ಸಿಕ್ಕಿಲ್ಲ. 7 ಕೋಟಿ ಏನಾಯ್ತು, ಏನಾಗಿರ್ಬೋದು, ಮುಂದೆ ಏನಾಗ್ಬೋದು, ಆ ಹಣ ಕಂಪ್ಲೀಟ್ ಆಗಿ ಸಿಗುತ್ತಾ, ಸಿಗಲ್ವಾ, ಕೋರ್ಟ್ಗೆ ಹೋದ್ರೆ ಏನಾಗತ್ತೆ, ಇದನ್ನೆಲ್ಲ ನಾವು ತನಿಖೆ ಆಗ್ತಾ ಅದೇನು ಅಪ್ಡೇಟ್ ಬರುತ್ತೆ ಅದನ್ನ ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ. ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ. ಆದ್ರೆ ಎಲ್ಲಿವರೆಗೆ ಬಂತು ಅನ್ನುವಂಥದ್ದು ಆಶ್ಚರ್ಯದ ಸಂಗತಿ. ನನ್ಗೆ ಬಹಳ ನಗುನು ಬಂತು. ಅಂದ್ರೆ ಸುಲಭವಾಗಿ ಹಣ ಮಾಡೋದು ಅಂತ ಹೇಳ್ಬಿಟ್ಟು 7 ಕೋಟಿನ ಒಂದೇ ದಿನದಲ್ಲಿ, ಅದು ಒಂದು 3 hours ಅಲ್ಲಿ ಸಂಪಾದನೆ ಮಾಡ್ಬೋದು ಅನ್ನುವಂತ ಒಂದು ಸ್ಕೆಚ್ ಹಾಕಿದ್ರಲ್ಲ ಇವ್ರನ್ನ ಏನ್ ಹೇಳ್ಬೇಕು ಅನ್ನೋದೇ ನನಗೆ ಬಹಳ ನಗು ಬರುವಂತ ವಿಚಾರ. ನಗುನು ಬರತ್ತೆ, ಆದ್ರೂ ಒಂದ್ ಮೂವಿ ನೋಡ್ದಂಗ ಅನಿಸ್ತು ನನಗೆ. ಈ ನ್ಯೂಸ್ ನೋಡುವಾಗ ಒಂದ್ ಮೂವಿ ನೋಡಿದ ಫೀಲಿಂಗು. ಈ ಹಿಂದಿಯಲ್ಲಿ ನಮ್ಮ ರಿತಿಕ್ ರೋಷನ್ ಅವ್ರದ್ದೊಂದು ಮೂವಿ ಇದೆ, ಒಂದು ವಜ್ರನ ಕಳ್ತನ ಮಾಡೋದು, ಮೇಲೆಯಿಂದ ಇಳಿದ್ಬಿಟ್ಟು ಕಳ್ತನ ಮಾಡ್ಕೊಂಡು ತಗೊಂಡು ಹೋಗುವಂಥದ್ದು. ಆಮೇಲೆ ಇನ್ನೊಂದು ಮೂವಿ ತಮಿಳಲ್ಲಿ ನೋಡಿದ್ದೆ, ಆ ಮೂವಿಯಲ್ಲೂ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಅಲ್ಲ, ಅದ್ ನೋಡಿದ್ದ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ಆಮೇಲೆ ಇನ್ನೇನು ಅನ್ಕೊಳ್ಬೇಡಿ ನೀವು ವೀಕ್ಷಕರು. ಅಂದ್ರೆ ಒಂದು ದಿನದಲ್ಲಿ, ಒಂದು ದಿನನೂ ಅಲ್ಲ, ಒಂದು 3 hours ಅಲ್ಲಿ ಹಣ ಮಾಡಿದ್ದಾರೆ. ಆದ್ರೆ ಇದ್ರಲ್ಲಿ ಸಿಕ್ಕಾಕೊಳ್ಳಲ್ವಾ ಅನ್ನೋದು ತನಿಖಾ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗತ್ತೆ. ಸುಮಾರು ಎಕ್ಸ್ಪೀರಿಯನ್ಸ್ ಇರುವಂತಹ IPS ಗಳನ್ನ ಈ ಕೇಸನ್ನ ಕ್ರ್ಯಾಕ್ ಮಾಡೋದಕ್ಕೆ ಹಾಕಿದಾರಂತೆ. ಐ ಡೋಂಟ್ ನೋ ಹೌ ಫಾರ್ ಇವರೆಲ್ಲ ಸಕ್ಸಸ್ ಆಗ್ತಾರೆ ಅಂತ, ಮತ್ತೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ. ಶಾಕಿಂಗ್ ಹೌದು. ಆದ್ರೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ, ಒಂದು ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿರ್ಬೋದು, ಇಲ್ಲ ಹಣ ಮಾಡೋ ಆಸೆ ಇರ್ಬೋದು, ಇಲ್ಲ ಯಾರು ಈ ಪ್ಲಾನ್ ಔಟ್ ಮಾಡಿದಾರಲ್ಲ ಪೊಲೀಸ್ ಅಧಿಕಾರಿ, ಇವರು ಹೆಚ್ಚು ಈ ಕ್ರೈಮ್ಗಳನ್ನ ಇಷ್ಟಪಡ್ತಾರೆ ಅನ್ಸತ್ತೆ. ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಒಂದ್ ಕಡೆ ಜನರನ್ನ ಹಿಂಡ್ತಾ ಇದ್ರೆ, ಇನ್ನೊಂದು ಕಡೆ ಈ ರೀತಿಯಾದ ಅಧಿಕಾರಿಗಳು ಸೇರ್ಕೊಂಡ್ಬಿಟ್ರೆ ಸಿಸ್ಟಮ್ ಅಲ್ಲಿ ಎಲ್ಲಿಂದ ಬೇಲಿನೇ ಎದ್ದು ಹೊಲ ಮೇದಂಗ ಆಗೋಯ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಒಂಥರ ಆತಂಕ ಮೂಡ್ಸತ್ತೆ. ಯುವ ಜನತೆ ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ? ಈ ರೀತಿ ಆದ್ರೆ ದೇಶ ಅಭಿವೃದ್ಧಿ ಆಗೋದಾದ್ರೂ ಹೇಗೆ? ಇಲ್ಲ, ನಾವು ಆಲೋಚನೆ ಮಾಡ್ಬೇಕಾಗಿದೆ ಸ್ನೇಹಿತರೆ. ಅದೇನೇ ಇರ್ಲಿ, ಒಂದಿನದಲ್ಲಿ ಅಥವಾ ಒಂದು 3 ಗಂಟೆಗಳಲ್ಲಿ ನಾವು ಕೋಟಿಗಟ್ಟಲೆ ಮಾಡಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಕಷ್ಟಪಟ್ಟು ಒಂದಷ್ಟು ನಿಮ್ಮ ಏನು ವಿದ್ಯೆ, ನಿಮ್ಮ ಟ್ಯಾಲೆಂಟ್ ಅನ್ನು ಉಪಯೋಗಿಸಿದ್ರೆ ಒಂದಷ್ಟು 1 ವರ್ಷ, 2 ವರ್ಷ, 3 ವರ್ಷ ಅವ್ರವ್ರ ಏನು ಬುದ್ಧಿ ಹಾಗೂ ಅವ್ರವ್ರ ಒಂದು ಪ್ಲಾನ್ಗಳಿಂದ ಅವರು ಹಣ ಸಂಪಾದನೆ ಮಾಡ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಮಾಜ ಸರಿದಾರಿಯಲ್ಲಿ ಹೋದ್ರೆ ಎಲ್ಲವೂ ಸರಿಯಾಗೇ ಇರುತ್ತೆ ಅಂತ ಹೇಳ್ತಾ, ಯುವ ಜನತೆ ದಿಕ್ಕು ತಪ್ಪಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.